ಬಿಜೆಪಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಮೀಸಲಾತಿಗೆ ವಿರುದ್ಧವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಮೇಲೆ ಬಿಜೆಪಿ ನಾಯಕರಿಗೆ ನಂಬಿಕೆಯೇ ಇಲ್ಲ. ಅವ್ರು ಹೇಳೋದೊಂದು, ಮಾಡೋದು ಮತ್ತೊಂದು. ನೇಹಾ ಕೊಲೆ ಬಗ್ಗೆ ಮಾತನಾಡುವವರು ಮಣಿಪುರದ ಬಗ್ಗೆಯೂ ಕೂಡ ಮಾತನಾಡಬೇಕು. ಕುಸ್ತಿಪಟುಗಳು ರಸ್ತೆಯಲ್ಲಿ ನಿಂತು ಹೋರಾಟ ಮಾಡ್ತಿದ್ದಾಗ ಬಿಜೆಪಿಯವರು ಏನು ಮಾಡ್ತಾ ಇದ್ರು? ಮಣಿಪುರದಲ್ಲಿ ದೌರ್ಜನ್ಯದ ಬಗ್ಗೆ ಮೋದಿ ಯಾಕೆ ಮಾತನಾಡ್ತಾ ಇಲ್ಲ? ಜೋಶಿಯವರೇ, ನಿಮ್ಮ ಸ್ಟ್ಯಾಂಡ್ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್. ಈ ಮಧ್ಯೆ ಪ್ರಧಾನಿ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ಜಮ್ಮುವಿನಲ್ಲಿ ಶಾಂತಿ ಇರಲಿಲ್ಲ. 10 ವರ್ಷಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಸಣ್ಣ ರಾಜ್ಯದ ಜೊತೆ ಸಂಬಂಧ ಇಟ್ಟುಕೊಳ್ಳದಂಥವರು ಹೇಗೆ ನೀವು ವಿಶ್ವಗುರು ಆಗ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್. ಮತ್ತು ಸುಳ್ಳುಗೆ ಆಗುವಂತಹ ಹೋರಾಟದ ಒಂದು ಚುನಾವಣೆ ಆಗಿದೆ. ಪ್ರೀತಿ ಮತ್ತು ದ್ವೇಷದ ಮಧ್ಯೆ ಚುನಾವಣೆ ಆಗಿದೆ. ನಾವು ಜೋಡಿಸಬೇಕು ಅಂತ, ಅವರು ವಿಭಜಿಸಬೇಕು ಅಂತ. ಅದು ಈ ಚುನಾವಣೆಯ ಮುಖ್ಯ ಒಂದು ಇಶ್ಯೂ ಆಗಿದೆ. ಮೀಸಲಾತಿಯ ವಿರುದ್ಧ ಐತಿಹಾಸಿಕವಾಗಿ ನೋಡಿದ್ರೆ ಯಾವಾಗಲೂ ಕೂಡ ಬಿಜೆಪಿಯವರು ಮೀಸಲಾತಿಯ ವಿರುದ್ಧ ಇದ್ದಂತ ಪಕ್ಷ. ಅಂಬೇಡ್ಕರ್ ಅವರ ಕಾಲದಿಂದನೂ ಕೂಡ ಮೀಸಲಾತಿ ಬಂದಾಗ ಹಿಂದಿನ ಜನಸಂಘ್ RSS ಅವರು ಯಾವತ್ತೂ ಕೂಡ ಮೀಸಲಾತಿ ಪರ ಇರಲಿಲ್ಲ. ಇನ್ಕ್ಲೂಡಿಂಗ್ RSS ಚೀಫ್ ಮೋಹನ್ ಭಾಗವತ್ ಅವರು ಮತ್ತು ಅನೇಕ ಮುಖಂಡರುಗಳು ಮೀಸಲಾತಿ ವಿರುದ್ಧನೂ ಮಾತಾಡಿದ್ದಾರೆ, ಸಂವಿಧಾನದ ವಿರುದ್ಧವಾಗೂ ಮಾತಾಡಿದ್ದಾರೆ. ಆದರೆ ಅನಿವಾರ್ಯವಾಗಿ ದೇಶದ ವ್ಯವಸ್ಥೆಯಲ್ಲಿ ಅದು ವಿರುದ್ಧ ಹೋದ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅವರು ಸದ್ಯಕ್ಕಂತೂ ಸುಮ್ಮನೆ ಆಗಿದ್ದಾರೆ. ನಿಜವಾದಂತ ನಂಬಿಕೆ ಇದ್ದಿದ್ರೆ ಅದು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರದ್ದು ಸಂವಿಧಾನ ಅವರ ಧರ್ಮ ಗ್ರಂಥ ಅಲ್ವೇ ಇಲ್ಲ. ಅವರ ಪರಿಕಲ್ಪನೆ, ಅವರ ಸಿದ್ಧಾಂತ, ಅವರ ಗೋಲ್ವಲ್ಕರ್ ಸಿದ್ಧಾಂತ, RSS ಸಿದ್ಧಾಂತ, ಅದಕ್ಕೂ ಸಂವಿಧಾನಕ್ಕೂ ಯಾವುದೇ ಹೊಂದಾಣಿಕೆ ಇಲ್ಲ. RSS ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಭಾರತ ರಾಷ್ಟ್ರ ಫ್ಲಾಗ್ ಅನ್ನ ಕಳೆದ ಒಂದು 15-20 ವರ್ಷದ ಹಿಂದೆವರೆಗೂ ಬಾವುಟವನ್ನೇ ಹಾರಿಸ್ತಾ ಇರಲಿಲ್ಲ. ನಮ್ಮ ನೇಹಾ ಹಿರೇಮಠ್ ವಿಚಾರ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಇಶ್ಯೂ ಆಗಿರ್ಬೋದು, ಆ ಕ್ರಮವನ್ನ ಒಂದು ಜವಾಬ್ದಾರಿ ಸರ್ಕಾರ ತಗೊಳ್ತದೆ. ಆದ್ರೆ ನಾನು ಬಿಜೆಪಿ ಕೇಳ್ತೀನಿ, ನಿಮ್ಮಲ್ಲಿ ನಮ್ಮ ಮಹಿಳಾ ಕ್ರೀಡಾಪಟುಗಳು ಹೋರಾಟ ಮಾಡಿದಾಗ ಏನ್ ರಕ್ಷಣೆ ಕೊಟ್ಟರು ನೀವು ಅವ್ರಿಗೆ? ಸೊ ನಿಮ್ಮ ಸ್ಟ್ಯಾಂಡ್ ಏನು? ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳ್ತೀನಿ, ಮಣಿಪುರದಂತ ಮಹಿಳೆಯರ ಮೇಲೆ ದೌರ್ಜನ್ಯ, ಎಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಆಯ್ತು? ಪ್ರಧಾನಮಂತ್ರಿ ಒಂದು ದಿವಸ ಆದರೂ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ, ಹತ್ಯೆ ಆಗಿದೆ. ಯಾಕೆ ಅವರು ಬೇರೆ ಸಮುದಾಯದವರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರ? ಅವರೆಲ್ಲ ಕ್ರೈಸ್ತ ಸಮುದಾಯವರು, ಪರವಾಗಿಲ್ಲ ಸಾಯಲಿ ಬಿಡ್ರಿ, ಅವರು ಆಯ್ತು, ಅವರು ರೇಪ್ ಆಗ್ಲಿ ಬಿಡ್ರಿ, ಪರವಾಗಿಲ್ಲ. ಅವ್ರು ಹಿಂದೂಗಳಲ್ಲ ತಾನೆ, ಕ್ರಿಶ್ಚಿಯನ್ಸ್ ತಾನೆ, ಯಾವುದೋ ಟ್ರೈಬಲ್ ಕಮ್ಯುನಿಟಿ ತಾನೆ, ಬುಡಕಟ್ಟ ಜನಾಂಗದವರು, ಆಗ್ಲಿ ಬಿಡ್ರಿ. ಇದನ್ನ ನಿಮ್ಮ ಚಿಂತನೆ? ನೀವು ಅಂಬೇಡ್ಕರ್ನ ನಮ್ಮ ಸಂವಿಧಾನದ ನಿಮಗೆ ಪೂರ್ತಿ ನಂಬಿಕೆನೇ ಇಲ್ಲ. ಹೇಗಾದ್ರೂ ಮಾಡಿ ತೆಗೆದಾಕ್ಬೇಕು ಅಂತ ವಾಜಪೇಯಿ ಕಾಲದಿಂದ ಶುರು ಮಾಡಿದ್ರಿ ನೀವು. ಅವಾಗಲೇ ಕಮಿಟಿನೂ ರಚನೆ ಮಾಡ್ಬಿಟ್ರಿ. ಧಾರವಾಡ ಅಕ್ಕಪಕ್ಕ ಕ್ಷೇತ್ರಗಳು ಯಾವುದು, ಉತ್ತರ ಕನ್ನಡ, ಹಾವೇರಿ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟ್, ಇಲ್ಲೆಲ್ಲ ಕಡೆ ಕರ್ನಾಟಕದ ಪರವಾಗಿ ಕೆಲಸ ಮಾಡುವಂತ ಸಂಸತ್ ಸದಸ್ಯರು ಆಯ್ಕೆ ಆಗಬೇಕು ಅಂತ ಕರ್ನಾಟಕದ ಜನತೆಯ ಅಭಿಪ್ರಾಯ. ಬ್ಯಾಕ್ ಗ್ರೌಂಡ್ ನೋಡಿ, ಪಾಕಿಸ್ತಾನ ವಿಭಜನೆ ಮಾಡಿದ್ದೇ ಇಂದಿರಾ ಗಾಂಧಿಯವರು. ರಾಹುಲ್ ಗಾಂಧಿ ಗೆದ್ರೆ ಪಾಕಿಸ್ತಾನ ಖುಷಿ ಆಗುತ್ತೆ. ಯಾಕೆ ಹೇಳಿ? ಅಲ್ಲಿ ಪಾಕಿಸ್ತಾನದಲ್ಲಿ ಯಾರೋ ಏನೋ ಹೇಳ್ತಾರೆ ನೋಡಿ. ಯಾರಾದ್ರೂ ನೀವು ಹೋಗ್ತೀರಾ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನ ಫೇವರ್ ಮಾಡ್ತಾರೆ? ಒಪ್ಪುವಂತ ಮಾತಾ? ಕಾಶ್ಮೀರಲ್ಲೂ ಕೂಡ ಆಗ್ತಾ ಇರುವಂತ ಘಟನೆಗಳು ಇದೆಲ್ಲ ನಿನ್ನೆನೆ ಆಗಿದೆ. ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಜಮ್ಮು ಕಾಶ್ಮೀರ ಬಹಳ ಒಂದು ಶಾಂತಿಯ ಪರಿಸ್ಥಿತಿಗೆ ಬಂದಿತ್ತು. ಚುನಾವಣೆಗಳು ಮಾಡುವಂತ ಪರಿಸ್ಥಿತಿ, ಸರ್ಕಾರಗಳ ರಚನೆ ಆಗಿತ್ತು, ರಾಜ್ಯ ಸರ್ಕಾರ ಇತ್ತಲ್ಲಿ, ಪ್ರಜಾಪ್ರಭುತ್ವ ಇತ್ತು, ಅಲ್ಲೇನು ಅಶಾಂತಿ ಇರಲಿಲ್ಲ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ. ಸ್ಟ್ಯಾಟಸ್ ತೋರೋಣ, ಜಮ್ಮು ಕಾಶ್ಮೀರಲ್ಲಿ ಈಗಲೂ ಕೂಡ ಕಳೆದ 10 ವರ್ಷ ಎಷ್ಟು ಜನ ಮಿಲಿಟೆಂಟ್ಸ್ ಅಟ್ಯಾಕ್ ಮಾಡಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ಅದೇನು ತುಂಬಾ ಕಮ್ಮಿ ಆಗಿಲ್ಲ. ಆದ್ರೆ ಇನ್ನು 10 ವರ್ಷಕ್ಕೆ ಇವತ್ತು 10 ವರ್ಷಕ್ಕೆ ಹೋಲಿಕೆ ಮಾಡಿ ಏನ್ ಜಾಸ್ತಿ ವ್ಯತ್ಯಾಸ ಆಗಿಲ್ಲ. ಇವತ್ತು ಚೈನಾ ನಮ್ಮ ದೇಶ ಒಳಗಡೆ ಬಂದಾಯ್ತು, ಒಪ್ಕೊಳ್ಳಿ ನೀವು, ಬಂದಿದ್ದಾರೆ, ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇವತ್ತು ಕೂಡ ಚೈನಾ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಈ ದಾಳಿ ಚೈನಾ ನಮ್ಮ ಮೇಲೆ ಬಂದ ಕೂಡ ಅತಿ ಹೆಚ್ಚಿನ ಇವತ್ತು ಇಂಪೋರ್ಟ್ ಏನಿದೆ ಚೈನಾದಿಂದ ಈಗ ಹೆಚ್ಚಾಗ್ತಾನೆ ಇದೆ, ಕಮ್ಮಿ ಆಗ್ತಾ ಇಲ್ಲ. ಚೈನಾ ಮೇಲೆ ನಿರ್ಬಂಧನೆ ಆಗ್ತೀವಿ ಅಂತ ಹೇಳಿದ್ರು. ಆದ್ರೆ ಚೈನಾದಿಂದ ಬರುವಂತ ಇಂಪೋರ್ಟ್ ಏನಿದೆ ಅದು ಇದು ಘಟನೆ ಆದ್ಮೇಲೆ ಇನ್ನು ಅದಕ್ಕಿಂತ 2ರಷ್ಟು ಆಗಿದೆ. ಎಲ್ಲಿ ವಿಶ್ವಗುರು ಆಗ್ತಾ ಇದ್ದೀವಿ ನಾವು? ಸುತ್ತಮುತ್ತ ಮಾಲ್ಡೀವ್ಸ್ ಅಂತ ಒಂದು ಸಣ್ಣ ರಾಜ್ಯವನ್ನ ನಮ್ಮ ಜೊತೆ ಇಟ್ಕೊಳಕ್ ಆಗಿಲ್ಲ. ಯಾವ ವಿಶ್ವಗುರು? ನೇಪಾಳ ಅಂತ ಒಂದು ಸಣ್ಣ ರಾಷ್ಟ್ರ ನಮ್ಮ ಪಕ್ಕದಲ್ಲಿ
ಅವ್ರು ನಮ್ಮ ಜೊತೆ ಇಟ್ಕೊಳಕ್ ಆಗ್ತಾ ಇಲ್ಲ.